ವಿದ್ಯುತ್, ನೀರು ಸೇರಿದಂತೆ ಮೂಲಭೂತ ಸೇವೆಗಳು ಸರ್ಕಾರದ ಅಧೀನದಲ್ಲಿಯೇ ಇರಬೇಕು. ಕೇಂದ್ರ ಸರ್ಕಾರ ಖಾಸಗೀಕರಣ ನಿರ್ಧಾರವನ್ನ ಹಿಂಪಡೆಯುವಂತೆ ಹಿರಿಯ ಸಹಾಯಕ ನಟರಾಜ್ ಆಗ್ರಹಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿದ್ಯುತ್ ಖಾಸಗೀಕರಣ ನೀತಿಯನ್ನ ವಿರೋಧಿಸಿ ಕೊರಟಗೆರೆ ಬೆಸ್ಕಾಂ ಕಚೇರಿ ಮುಂಭಾಗದಲ್ಲಿ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಗುತ್ತಿಗೆ ನೌಕರರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಮೌನ ಪ್ರತಿಭಟನೆ ನಡೆಸಿ ಮಾತನಾಡಿದ ಬೆಸ್ಕಾಂ ಹಿರಿಯ ಸಹಾಯಕ ನಟರಾಜ್ ಅವರು, ಸಂವಿಧಾನದ ಆಶಯದಂತೆ ಜನಸೇವೆಗೆ ಸಂಬಂಧಿಸಿದ ವಿದ್ಯುತ್, ನೀರು ಹಾಗೂ ಲೋಕೋಪಯೋಗಿ ಸೇವೆಗಳು ಸರ್ಕಾರದ ನಿಯಂತ್ರಣದಲ್ಲಿಯೇ ಕಾರ್ಯನಿರ್ವಹಿಸಬೇಕು. ಇಂತಹ ಮೂಲಭೂತ ಸೇವೆಗಳು ಖಾಸಗೀಕರಣದಿಂದ ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದರು. ಬಳಿಕ ಬೆಸ್ಕಾಂ ಎಡಬ್ಲ್ಯೂ ಪ್ರಸನ್ನಕುಮಾರ್ ಮಾತನಾಡಿ, ವಿದ್ಯುತ್ ಖಾಸಗೀಕರಣದಿಂದ ಜನರಿಗೆ ಹಾಗೂ ಸಿಬ್ಬಂದಿಗೆ ಲಾಭಕ್ಕಿಂತ ನಷ್ಟವೇ ಹೆಚ್ಚು ಉಂಟಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಇನ್ನು ವಿದ್ಯುತ್ ಕ್ಷೇತ್ರದ ಖಾಸಗೀಕರಣ ಪ್ರಯತ್ನಗಳ ವಿರುದ್ಧ ರೈತರು ಹಾಗೂ ಸಾರ್ವಜನಿಕರು ಕೈಜೋಡಿಸಿ ಬೆಂಬಲ ನೀಡಬೇಕೆಂದು ಮನವಿ ಮಾಡಿಕೊಂಡರು. ಈ ಪ್ರತಿಭಟನೆಯಲ್ಲಿ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳಾದ ಎಇ ಕಿರಣ್ ಕುಮಾರ್, ಜೆಇ ಮಲ್ಲಯ್ಯ, ಎಇ ಯೋಗೀಶ್, ಅಧ್ಯಕ್ಷ ಕೃಷ್ಣಮೂರ್ತಿ, ಸಿಬ್ಬಂದಿಗಳಾದ ಸುನಿಲ್, ಕೃಷ್ಣಮೂರ್ತಿ, ಸುಹಾಸ್, ಗೋವಿಂದರಾಜು, ಜುಬಿ, ಮೋಹನ್, ಶೋಭಾ, ಶಶಿಕಲಾ, ಶಿವಕುಮಾರ್ ಸೇರಿದಂತೆ ನೌಕರರು ಉಪಸ್ಥಿತರಿದ್ದರು. ಸರ್, ಇದು ಕೇಂದ್ರ ಸರ್ಕಾರದ ಒಂದು ನೀತಿ 2026 ಅಮೆಂಡ್ಮೆಂಟ್ ಅರ್ಜಿ ಸಲ್ಲಿಸಿದೆ. ಬಟ್ ಕೇಂದ್ರ ಸರ್ಕಾರ ಸ್ವೀಕಾರ ಮಾಡಿದೆ. ಬಟ್ ಅದನ್ನ ನಾವು ಸ್ವೀಕಾರ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಖಾಸಗೀಕರಣ ಇಂಪ್ಲಿಮೆಂಟ್ ಮಾಡಬಾರ್ದು ಅಂತ ನಮ್ಮೊಂದು. ನೌಕರಿಗೆ ಏನು ಸಮಸ್ಯೆ ಸರ್? ರೈತರಿಗೆ ಸರ್ಕಾರದ ಒಂದು ಸೌಲಭ್ಯ ಸಿಗೋದಿಲ್ಲ. ಹಾಗೆ ನಮ್ಮ ಈಗ ಏನು ಗೃಹ ಜ್ಯೋತಿ ಸಬ್ಸಿಡಿ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಎಲ್ಲರಿಗೂ ಕೂಡ ಇನ್ಕ್ಲೂಡಿಂಗ್ ನೌಕರರಿಂದ ಹಿಡಿದು ನಮ್ಮ ಎಲ್ಲ ಸಾರ್ವಜನಿಕರು, ರೈತರು ಮತ್ತೆ ಎಲ್ಲರೂ ಇದಕ್ಕೂ ಕೂಡ ಸಮಸ್ಯೆ ಆಗುತ್ತೆ. ಅದಕ್ಕಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಅನ್ಕೊಳ್ತೀವಿ. ಈಗಾಗಲೇ ಹಿಂದೆ ಕೂಡ ಒಂದು ಕಂಪ್ನಿ ಕೂಡ ಅರ್ಜಿ ಸಲ್ಲಿಸಿತ್ತು. ಅದನ್ನ ನಾವು ಸ್ಟ್ರೈಕ್ ಮಾಡಿದ್ದಕ್ಕೋಸ್ಕರ ಅದು ಸ್ವಲ್ಪ ದಿನ ಎಕ್ಸ್ಟೆಂಡ್ ಆಯಿತು. ಬಟ್ ಈಗ ಪೂರ್ಣ ಪ್ರಮಾಣದ ಒಂದು ಅರ್ಜಿ ಸ್ವೀಕಾರ ಆಗಿರೋದ್ರಿಂದ ಅದನ್ನ ತಡಿಲೇಬೇಕು ಅಂತ ಹೇಳ್ಬಿಟ್ಟು ನಾವು ಎಲ್ಲ ಕೂಡ ಇವತ್ತು ಸ್ಟ್ರೈಕ್ ಮಾಡ್ತೀವಿ. ಸರ್, ಕೇಂದ್ರ ಸರ್ಕಾರ ಖಾಸಗೀಕರಣ ಮಾಡಕ್ಕೆ ಹೊರಟಿದೆ. ಈ ಎಸ್ಕಾಮ್ಸ್ನೆಲ್ಲ 5 ಎಸ್ಕಾಮ್ಸ್ ಖಾಸಗೀಕರಣ ಮಾಡಕ್ಕೆ ಆದ್ದರಿಂದ ರೈತರಿಗೂ, ಗ್ರಾಹಕರಿಗೂ, ಕನ್ಸ್ಯೂಮರ್ಗೆ ಎಲ್ಲರೂ ಪ್ರತಿಯೊಬ್ಬರಿಗೂ ತೊಂದರೆ ಆಗುತ್ತೆ. ವಿದ್ಯುತ್ ಗುತ್ತಿಗೆದಾರರು, ಎಂಪ್ಲಾಯೀಸು ಪ್ರತಿಯೊಬ್ಬರಿಗೂ ತೊಂದರೆ ಆಗುತ್ತೆ. ಖಾಸಗೀಕರಣ ವಿರುದ್ಧ ನಾವು ಹೋರಾಟ ಮಾಡಲು ಸಿದ್ಧವಾಗಿದ್ದೇವೆ. ಎಲ್ಲರೂ ಸಹಕರಿಸಬೇಕಾಗಿ ನಮ್ಮಲ್ಲಿ ವಿನಂತಿ. ಎಲ್ರಿಗೂ ನಮಸ್ಕಾರ. ಈ ಒಂದು ಪ್ರತಿಭಟನೆ, ಶಾಂತಿಯುತ ಪ್ರತಿಭಟನೆ ಏನಿದೆ, ಇದನ್ನು ನಾವು ನೌಕರರಾಗಿ ಮಾಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ದೇಶದ ಪ್ರಜೆಯಾಗಿ ಮಾಡ್ತಾ ಇದ್ದೀವಿ. ಯಾಕೆಂದರೆ ಇದೊಂದು ಕಂಪ್ನಿ ಅನ್ನೋದು ಸಾರ್ವಜನಿಕರ ಸ್ವತ್ತು. ನಾವು ನೌಕರರಾಗಿ ಇಲ್ಲಿರ್ಬೋದು, ನೌಕರರಿಗೆ ಏನು ತೊಂದರೆಗಳಾಗ್ತವೆ ಅಂತ ಬಿಂಬಿಸ್ತಾ ಇದೆ. ಅದಕ್ಕಿಂತ ಜಾಸ್ತಿ ತೊಂದರೆ ಸಾಮಾನ್ಯ ಪ್ರಜೆಗಳಿಗಾಗುತ್ತೆ, ಕಷ್ಟಪಟ್ಟು ಕೆಲಸ ಮಾಡ್ತಾ ಇರೋವಂಥ ರೈತರಿಗಾಗುತ್ತೆ. ಏನಕ್ಕೆ ಅಂದರೆ, ಒಂದು ಸರ್ಕಾರದ ಉದ್ದೇಶ ಸೇವೆ ನೀಡುವಂಥದ್ದು, ಒಂದು ಪ್ರೈವೇಟ್ ಕಂಪ್ನಿ ಅಥವಾ ಖಾಸಗಿ ಕಂಪ್ನಿಯ ಉದ್ದೇಶ ಲಾಭ ಮಾಡೋವಂಥದ್ದು. ನೀವು ಯಾವುದೇ ಒಂದು ನೆಟ್ವರ್ಕ್ನ ನೋಡಿ, ಏರ್ಟೆಲ್ಲು, ಜಿಯೋ ಎಲ್ಲ ಸ್ಟಾರ್ಟಿಂಗಲ್ಲಿ ಫ್ರೀನೇ ಕೊಟ್ಟರು. ಇವಾಗ ಎಷ್ಟೆಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಾ. ರೋಡ್ನ ನೀವು ನೈಸ್ ರೋಡ್ನ ಟೋಲ್ ಏನು ಇದನ್ನು ಮಾಡ್ತಿದ್ದಾರೆ, ಸ್ಟಾರ್ಟಿಂಗಲ್ಲಿ ಬಂದಾಗ ಹೆಂಗಿತ್ತು, ಇವಾಗ ಎಷ್ಟಿದೆ ಅಂತ ನೋಡ್ತಾ ಇದ್ದೀರಾ. ಇದು ಕೂಡ ಬೇರೆ ಅಲ್ಲ, ನಮ್ಮ ಒಂದು ಸಂವಿಧಾನದಲ್ಲಿ ನಮ್ಮ ಒಂದು ಮೂಲಭೂತ ಸೇವೆಗಳೇನಿದ್ದಾವೆ, ನೀರು, ವಿದ್ಯುತ್ತು, ಈ ರೀತಿಯಾಗಿರ್ತಕ್ಕಂಥ ಒಂದು ಮೂಲಭೂತ ಸೌಲಭ್ಯಗಳು ನಮ್ಮಗಳ ಒಂದು ಕಂಟ್ರೋಲ್ನಲ್ಲೇ ಇರಬೇಕು. ಯಾಕೆಂದರೆ ನಾವು ಕಂಟ್ರೋಲಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದಾಗ ಸರ್ಕಾರಗಳು, ಜನ ಪ್ರತಿಭಟನೆ ಮಾಡಿ ಇನ್ನೊಂದು ಮಾಡ್ಬೋದು. ನೀವು ಪ್ರೈವೇಟ್ ಕಂಪ್ನಿ ವಿರುದ್ಧ ಏನು ಹೋರಾಟ ಮಾಡ್ತೀರಾ? ಬೇಕಾದರೆ ತಗೋ ಅಂತಾರೆ, ಬೇಡ ಅಂದರೆ ಬಿಡು ಅಂತಾರೆ.
ಮುಖ್ಯವಾಗಿ ನಾನು ಮತ್ತೊಮ್ಮೆ ಹೇಳೋದಷ್ಟೇ, ಅವರ ಉದ್ದೇಶ ಲಾಭ, ನಮ್ಮ ಉದ್ದೇಶ ಸೇವೆ. ಈ ಒಂದು ಹೋರಾಟ ಅಥವಾ ಒಂದು ಸಾಂಕೇತಿಕ ಪ್ರತಿಭಟನೆ ಏನಿದೆ, ಸರ್ಕಾರದ ಒಂದು ಖಾಸಗೀಕರಣ ಏನು ಈ ಧೋರಣೆ ನಡೀತಿದೆ, ಈಗಾಗಲೇ ನಾವು ಸಾಂಕೇತಿಕವಾಗಿ ಒಂದು ಮೌನ ಪ್ರತಿಭಟನೆ ಹಿಂದಿನ ದಿನಗಳಲ್ಲಿ ಮಾಡಿದ್ವಿ. ಆ ಪ್ರತಿಭಟನೆಯಿಂದ ಸ್ವಲ್ಪ ಏನು ಕೆಲವೊಂದು ಮುಂದಕ್ಕೆ ಹಂಗೆ ಎಕ್ಸ್ಟೆಂಡ್ ಆಯಿತು. ಆದರೆ ಈಗಿನ ದಿನಗಳಲ್ಲಿ ಏನು ಕರ್ನಾಟಕದಲ್ಲಿ ಎಸ್ಕಾಮ್ಗಳಿದ್ದಾವೆ, ಆಲ್ ಎಸ್ಕಾಮ್ಸ್ಗಳನ್ನೆಲ್ಲ ಅಲ್ಲಿ ಟಾಟಾ ಪವರ್ ಅವರು ಅರ್ಜಿ ಹಾಕಿರೋದ್ರಿಂದ ಏನು ಒಂದು ಸರ್ಕಾರದ ಅಧೀನದಲ್ಲಿ ಇದ್ದಾಗ ಆಗ ಒಂದು ಅನುಕೂಲಗಳು, ಖಾಸಗೀಕರಣ ಆದಾಗ ಆಗ ಅನುಕೂಲಗಳಿಗೂ ಎಲ್ಲ ವಿರುದ್ಧ ರೀತಿ ಇರ್ತವೆ. ನಾವು ನಮ್ಮ ಎಂಪ್ಲಾಯೀಸ್ಗಳಿಗೂ ಜಾಸ್ತಿ ಅದರಿಂದ ತೊಂದರೆಗಳು ಆಗ ಒಂದು ಸಾಧ್ಯತೆ ಇರ್ತೈತೆ. ಸಾಕಷ್ಟು ಸವಲತ್ತುಗಳಿಗೆಲ್ಲ ಕಡಿವಾಣ ಬೀಳೋ ಒಂದು ಅಂಕಿಅಂಶ ಸಹಾಯತ ಇರ್ತದೆ. ಹಾಗಾಗಿ ನಾವು ಈ ಒಂದು ಮೌನ ಒಂದು ಹಾಫ್ ಆನ್ ಅವರ್ ನಾವು ಏನು ಈ ಪ್ರೊಟೆಕ್ಷನ್ಸ್ ಮೌನ ಮೆರವಣಿಗೆ ಒಂದು ಪ್ರತಿಭಟನೆ ಮಾಡಿಕೊಂಡು ಒಂದು KIRCಗೆ ನಾವೊಂದು ಮುಕ್ತವಾಗಿ ಒಂದು ಅಪ್ಲಿಕೇಶನ್ ಕೊಟ್ಟು ಇದೊಂದು ಮೌನ ಪ್ರತಿಭಟನೆಗೆ ಎಲ್ಲರೂ ನಮ್ಮ ನೌಕರರು ಸಹಕಾರದಿಂದ ಒಂದು ಹಾಫ್ ಆನ್ ಅವರ್ ಒಂದು ಪ್ರತಿಭಟನೆ ಮಾಡಿ ಇವತ್ತು ಈ ಒಂದು KIRCಗೆ ಅರ್ಜಿ ಸಲ್ಲಿಸ್ತಾ ಇದ್ದೀವಿ ಅಂತ ಈ ಮನವಿ ಪತ್ರನ ನಮ್ಮ ಕೊಡಗೆರೆ ಎಲ್ಲ ಶಿರಾ, ಪಾವಗಡ, ಮಗಿರಿ ಎಲ್ಲ ಇದರಿಂದನೂ ಅವರ ವಿಭಾಗ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಒಂದು ಸಾಂಕೇತಿಕ ಮಾಡಿದ್ದೀವಿ. ನಮ್ಮ ಕೊಡಗೆರೆಗೂ ಇವತ್ತಿನ ದಿವಸ ಈ ಸಾಂಕೇತಿಕ ಪ್ರತಿಭಟನೆ ಹಮ್ಮಿಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತು ಕೊಡಗೆರೆ ಉಪವಿಭಾಗದಲ್ಲಿ ವಿದ್ಯುತ್ ಖಾಸಗೀಕರಣದ ಬಗ್ಗೆ ನಮ್ಮ ವಿರೋಧವನ್ನು ವ್ಯಕ್ತಪಡಿಸುತ್ತಾ ನಮ್ಮ ಎಲ್ಲ ಶಾಖೆಯ ನೌಕರರು, ಅಧಿಕಾರಿಗಳು ಸೇರಿಕೊಂಡು ನಾವು ಮೌನ ಪ್ರತಿಭಟನೆ ಮಾಡ್ತಾಯಿದ್ವಿ. ಇದರಿಂದ ನಮ್ಮ ನೌಕರರಿಗೆ ಮತ್ತು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತದೆ. ಏಕೆಂದರೆ ಈಗ ಬೇರೆ ಪ್ರೈವೇಟ್ನವರಿಗೆ ಟಾಟಾದವರು ಬರ್ತಾ ಇದ್ದಾರೆ. ಅವ್ರು ಪ್ರೈವೇಟ್ನವ್ರು ಬಂದರೆ ಈಗ ನಾವೇನೇ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಬೇಕಿದೆ, ಮೂಲಭೂತ ಸೌಕರ್ಯ ಎಲ್ಲ ನಾವು ಮಾಡಿದ್ದೀವಿ. ಈಗ ಅವ್ರು ಬಂದು ಮನೆ ಕಟ್ಟಿರೋ ಮನೆ ಸೇರ್ಕೊಂಡಂಗೆ. ಈಗ ನಮ್ಮ ನೌಕರರು ಪಾಪ ಇಷ್ಟು ವರ್ಷದಿಂದ, ಸಾವಿರಾರು ವರ್ಷದಿಂದ ಕಷ್ಟಪಟ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ದಾರೆ. ಈಗ ಪ್ರೈವೇಟ್ನವ್ರಿಗೆ ಕೊಟ್ಟುಬಿಟ್ರೆ ನಾವು ಇಷ್ಟು ದಿನ ಕಟ್ಟಿರೋದು ನಮಗೆ ವೇಸ್ಟು. ನಮ್ಮ ನೌಕರರು ಪಾಪ ಎಲ್ಲ ಹಗಲು ಇರಲು ಕಷ್ಟಪಟ್ಟು, ಮಳೆ ಗಾಳಿ ಏನಿದೆ ಎಲ್ಲ ಕಷ್ಟಪಟ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ದಾರೆ. ಈಗ ಟಾಟಾ ಪವರಲ್ಲಿ ಬಂದು ನಮ್ಮ ಇನ್ಫ್ರಾಸ್ಟ್ರಕ್ಚರ್ನೇ ತಗೊಂಡು ಅವರೇನು ಹೊಸದಾಗಿ ಹಾಕೋದಿಲ್ಲ. ನಾವೇನು ಇಷ್ಟು ದಿನ ಮಾಡಿದ್ದೀವಿ ಅದನ್ನೇ ತಗೊಂಡು ಅವರು ಮಾಡ್ತಾಯಿದ್ದಾರೆ. ಅದರಿಂದ ಅವರು ಲಾಭದಾಯಕ ಮಾಡ್ತಾರೆ. ಯಾಕಂದರೆ ಈಗೆಲ್ಲ ಸ್ಮಾರ್ಟ್ ಮೀಟ್ರು, ಈಗ ಅವ್ರಿಗೇನು ಸ್ವಲ್ಪ ತೊಂದರೆ ಇಲ್ಲ. ಫಸ್ಟ್ ಅಂದರೆ ನಾವು ಕಷ್ಟಪಟ್ಟು ಮೀಟ್ರ್ ಹಾಕಿ ಲೈನ್ ಇಡೋದು ಮಾಡಿದ್ದೀವಿ. ಈಗ ಡೈರೆಕ್ಟ್ ಸ್ಮಾರ್ಟ್ ಮೀಟ್ರ್ ಇದ್ದಾರೆ. ಸುಮ್ಮನೆ ಮೀಟ್ರ್ ಹಾಕೋದು, ಅವನಿಗೆ ಅಲ್ಲಿ ಹೋಗಂಗೆ ಇಲ್ಲ, ಆಟೋಮೆಟಿಕ್ ಕರೆಂಟಿಗೆ ಆನ್ಲೈನಲ್ಲಿ ಬರಬೇಕು, ಹಂಗೆ ಮಾಡ್ತಾರೆ ಅವರು. ಅದರಿಂದ ಇದು ಸಾರ್ವಜನಿಕಕ್ಕೆ ತೊಂದರೆ ಆಗ್ತದೆ. ಮತ್ತು ನಮ್ಮ ರೈತರಿಗೆ ನಾವು ಉಚಿತ ಕರೆಂಟು ಎಲ್ಲರಿಗೂ ಕೊಡ್ತಾಯಿದ್ದೀವಿ, ಅವೆಲ್ಲ ಅವರು ಹಂಗೆ ಮಾಡೋದಿಲ್ಲ. ಅವರೆಲ್ಲ ಮೀಟ್ರ್ ಹಾಕ್ತಾರೆ. ತುಂಬ ಸಮಸ್ಯೆ ಆಗ್ತದೆ ಸಾರ್ವಜನಿಕರಿಗೆ ಮತ್ತು ನೌಕರರಿಗೆ. ಅದರಿಂದ ಇದಕ್ಕೆ ನಾವು ಪೂರ್ತಿ ವಿರೋಧ ವ್ಯಕ್ತಪಡಿಸ್ತಾ ಈ ದಿನ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಅಷ್ಟೇ.